ಹ್ಞೂ ಇವರು ಕೆಲ್ಸಕ್ಕೆ ಹೋಗ್ಯಾರ. ಅಲ್ಲಾಗಿದ್ರೆ ನಾನು ಒಬ್ಬಳೇ ಇರ್ತಿದ್ದೆ. ಸೀತಕ್ಕರ ಮನೆಗೆ ಗಿರ್ಜಾಕರ ಮನೆಗೆ ಅವಾಗ ಸ್ವಲ್ಪ ಅಡ್ಡಾಡ್ಕೊಂತ ಇರ್ತಿದ್ದೆ. ಈಗ ಇಲ್ಲಿ ಬಂದು ಮತ್ತು ಅವ್ರ ಮನೆ ಕಡೆ ಹೋದ್ರೆ ಅತ್ತೆಯವ್ರು ಏನಂತಾರೋ ಏನೋ, ಮತ್ತು ಅಕ್ಕ ಏನು ಅನ್ಕೊಂತಾಳೋ ಏನೋ. ಏನರ ಕೆಲಸ ಮಾಡ್ಬೇಕಂದ್ರೂ ಅತ್ತೆಯರು ಏನು ಕೆಲಸ ಮಾಡಬೇಡ ಅಂತಂದು ಹೇಳ್ತಾರೆ. ಏನೋ ಹೆಚ್ಚವು ಅವು ಇವು ಅಷ್ಟ ಮಾಡಂತಾರೆ. ತರಕಾರಿ ಹೆಚ್ಚವು, ಸೊಪ್ಪು ಸೋಸವು ಅವೆಲ್ಲ ಆದವು. ಬೇಜಾರು, ಟೈಮ ಹೋಗಂಗಿಲ್ಲ. ಇವ್ರು ನೋಡಿದ್ರೆ ಮೊಬೈಲು ಜಾಸ್ತಿ ಹಿಡ್ಕೋಬೇಡ, ಸುಮ್ಮನೆ ತಲೆನೋವು ಬರ್ತೈತಿ, ಮೊಬೈಲ್ ಜಾಸ್ತಿ ಹಿಡ್ಕೋಬಾರ್ದು ಪ್ರೆಗ್ನೆಂಟ್ ಇದ್ದಾಗ ಅಂತಂದು ಹೇಳ್ತಾರೆ. ಏನು ಮಾಡಬೇಕು ಏನೋ. ನೋಡು ಮಹಾರಾಣಿ ಹಂಗೆ ಇಲ್ಲಿ ಬಂದು ಮೇಲೆ ನಿಂತಾಳೆ. ನಾನು ನೋಡಿದ್ರೆ ಅಲ್ಲಿ ಎಲ್ಲರಿಗೂ ಅಡುಗೆ ಮಾಡಿ ಶೆಕೆಯಾಗಿ ಸಾಯ್ಬೇಕು. ಏಕೆ ಆದ್ರೆ ಬರೋದ ಏನೋ ಈಗ ಒಂದು 4-5 ದಿನ ಗೆದ್ದು ಬಂದು ಏನೇನೋ ಮಾಡೋಂಗಿಲ್ಲ. ಅತ್ತೆಯರು ಹಂಗೆ ಹೇಳೋದ ಬೇಕಾಗಿರ್ತೈತಿ, ಏನೂ ಕೆಲಸ ಮಾಡಬೇಡ ಅಂತಂದು. ಏನಾಗ ಸಿಮ್ಮಾಗಿಲ್ಲ, ಯಾರೂ ತಾಯಿಯಾಗಿಲ್ಲ. ನಾನಾಗಿಲ್ಲ ತಾಯಿಯಾಗಿ ಒಬ್ಬನ ಮಗ ಅದಾನೀಗ. ನಮ್ಮ ಅತ್ತೆಯವ್ರ ಕಣ್ಣಿಗೆ ಏನೂ ಕಾಣಿಸಂಗೇ ಇಲ್ಲ. ಏನಾಗ ಆಕೆ ಒಬ್ಬಕ್ಕೆ ತಾಯಿಯಾಗತ್ತಾಳ ಅಂತಂದು ಮಾಡ್ತಾಳೆ. ನನಗೆ ಸಿಟ್ಟು ಬರಕ್ತಾರ, ಯಾಕಾದ್ರೂ ಮನೆಗೆ ಬಂದಾರ ಏನೋ. ಬರಲಿ ನೀವು ಇವಾಗಿನ ಬಂದಾರ, ಹೆಂಗೆ ಹೊರಗೆ ಹಾಕ್ಬೇಕಂದು ನನಗೆಲ್ಲ ಗೊತ್ತೈತಿ. ಈ ಮನೆ ಯಾವತ್ತಿದ್ರೂ ನಂದಷ್ಟೇ ಆಗ್ಬೇಕು, ನಾನಷ್ಟೇ ಇರ್ಬೇಕಿಲ್ಲಿ. ಲಕ್ಷ್ಮಿ, ಯಾಕೆ ಇಲ್ಲಿ ಬಂದು ನಿಂತ್ಬಿಟ್ಟಿಯಲ್ಲ? ಬೇಜಾರಾಕತ್ತೇನಲ್ಲ ಪಾಪ ನಿನಗೆ? ಅಕ್ಕ, ಹ್ಞೂನಕ್ಕ, ಮತ್ತು ಅತ್ತೆಯರು ಯಾವ ಕೆಲಸ ಮಾಡಬೇಡ ಅಂತಾರ. ಬಟ್ಟೆ ಆದರೂ ಹೋಗೋದ್ರಾತಂತಂದು ಹೋದೆ. ಅಂಥವೆಲ್ಲ ಏನು ಮಾಡೋಕೆ ಹೋಗ್ಬೇಡ ನೀನು, ಬರೀ ಹೆಚ್ಚವು ಸೊಪ್ಪು ಸೊಸವು ಅಂತ ಇಂಥವು ಅಷ್ಟ ಮಾಡು. ಒಜ್ಜೇನು ಕೆಲಸ ಹಿಂಗೆ ಬಗ್ಗೆ ಮಾಡೋ ಅವು ಇವು ಏನು ಮಾಡೋಕೆ ಹೋಗ್ಬೇಡ ಅಂತಾರಲ್ಲ. ಏನು ಮಾಡಲಿ, ತರಕಾರಿ ಸೊಪ್ಪು ಎಲ್ಲ ಸೋಸೋದಾತ. ಸುಮ್ಮನೆ ಅಲ್ಲಿ ಏನು ಮಾಡ್ಬೇಕಂತಂದು ಹಾಗೆ ಈಗ ಗಾಳಿ ಚೆನ್ನಾಗಿತ್ತಲ್ಲ ಅದಕ್ಕೆ ಮೇಲೆ ಬಂದೆ. ಅವರೇನವ ಅಂತಾರ. ಈಗ ನೋಡು, ನೀನು ಸೊಸೆಯಾಗಿ ಬಂದೀಯ, ನಾನಂದು ಅಕ್ಕ ಅಂತಂದದನಿ ಎಲ್ಲ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಸೊಸೆಯಾಗಿ ಬಂದಾಗ ಯಾರು ಮಾಡ್ತಿದ್ರವ? ನಮ್ಮ ಅತ್ತೇನು ಮಾಡ್ತಿದ್ರ? ಎಲ್ಲ ನಾನು ಮಾಡ್ಕೊಂಡು ಹೋಗಿದ್ದೆ. ಇನ್ನು ಹೇಳ್ಬೇಕಂದ್ರೆ ಇವಾಗಿನ ವ್ಯವಸ್ಥೆನೂ ಏನಿದ್ದಿದ್ದಿಲ್ಲ ಅವಾಗ. ಇನ್ನು ನೀರು ಗೀರು ಎಲ್ಲ ಆ ಕಡೆ ಪಕ್ಕದ ದೋಣಿಯಿಂದ ಹೊತ್ಕೊಂಬಂದು ಎಲ್ಲನೂ ಮಾಡ್ತಿದ್ದೆ, ಮನೆ ಎಲ್ಲ ನಿಭಾಯಿಸ್ಕೊಂಡು ಹೋಗಿದ್ದೆ. ಏನು ಮಾಡ್ಬೇಕಲ್ಲ, ಮತ್ತೆ ಬೇಜಾರಾಗಬೇಡ ನಿನಗೆ ಹಂಗೆ ಅಂತಾನೆ ಅಂದು ನಾನು ಹಂಗೆ ಸುಮ್ಮನೆ ಹೇಳಿದೆ. ಒಬ್ಬರೇ ಇದ್ರೆ ಎಲ್ಲ ಮಾಡ್ಬೇಕತ್ತವ, ಮತ್ತು ಹಿಂಗಿಬ್ರು ಮೂವರಿದ್ರೆ ಮತ್ತು ಹಂಗೆ ನೀನು ಆರಾಮಾಗಿ ಕುತ್ಕ, ಅದು ಮಾಡಬೇಡ ಇದು ಮಾಡಬೇಡ ಅಂತಾರಷ್ಟೆ. ಅಕ್ಕರಿಗೆಲ್ಲ ಸಿಟ್ಟು ಬಂದದ್ದು ಅನಿಸ್ತೈತಿ. ಯಾಕಂದ್ರೆ ಜನನೂ ಹೆಚ್ಚಿಗೆ ಆಗ್ಯಾರ, ಆಮೇಲೆ ಕೆಲಸನೂ ಜಾಸ್ತಿ ಆಕ್ಕವು. ನಾನು ನೋಡಿದ್ರೆ ಆದರೂ ಏನು ಮಾಡಲಿ, ಏನರ ಮಾಡೋಕ್ಕೋದ್ರೆ ಅತ್ತೆ ಬೇಡ ಅಂತಾರೆ. ಹಂಗಾದ್ರೆ ಅವ್ರಿಗೆ ಗೊತ್ತಿಲ್ದಂಗಾದರೂ ಅಕ್ಕಗೆ ಸ್ವಲ್ಪ ಆದರೂ ಸಹಾಯ ಮಾಡಬೇಕು. ನನಗಂತರೂ ಸಾಕಾಗೋತವ. ಅಂದ್ರೆ ಮನ್ಯಾಗ ಎಲ್ಲಿ ನಾನು ನನ್ನ ಗಂಡ, ಅದೊಂದು ನನ್ನ ಸಣ್ಣ ಮಗ ಇದ್ದ, ಅತ್ತೆಯರು ಅಷ್ಟು ನಾಲ್ಕೊಂಬಂದಿದ್ವಿ. ಈಗ ಮತ್ತೆ ಒಂದು 3 ಜನ ಹೆಚ್ಚಿಗೆ ಆಗ್ಯಾರ. ಹಂಗೆ ಸ್ವಲ್ಪ ಕೆಲಸ ಜಾಸ್ತಿ ಆಕ್ಕವು, ಮತ್ತು ಎಲ್ಲದಕ್ಕೂ ಸ್ವಲ್ಪ ರೂಢಿ ಆಗ್ಬೇಕಲ್ಲವ. ಒಮ್ಮಟ್ಟಿಗೆ ಹಂಗಾಗ್ಬೇಕಂದ್ರೆ ಹೆಂಗಾಕತಿ, ಹೌದಿಲ್ಲ? ಪಾಪ ನೀನೊಂದು ಪ್ರೆಗ್ನೆಂಟ್ ಅದೀಯಾ, ನೀನು ಪಾಪ ಏನೋ ಹೊಟ್ಟಿಲಿಲ್ಲ ಅಂತಂದಿದ್ರೆ ನೀನು ಪಾಪ ಸ್ವಲ್ಪ ಕೈ ಆಸರು ಹಾಕಿದ್ದಿ. ಅಯ್ಯೋ, ನೀವೇನು ಬೇಜಾರು ಮಾಡ್ಕೋಬೇಡಕ್ಕ. ನಾನು ನನಗೆ ಸಹಾಯ ಮಾಡಿದೆ ಅಂತ ಗರಿ. ಅತ್ತೆಯರಿದ್ದಾಗ ಅವರಿದ್ರ ಏನರ ಅಂತಾರ, ಅವರಿದ್ದಾಗ ಸ್ವಲ್ಪ ಅದು ಇದು ಕೆಲಸ ಮಾಡೋದು ನಾನು ಸಹಾಯ ಮಾಡ್ತೇನೆ ಅಂತ ಗರಿ. ಅಯ್ಯವ್ವ ಬೇಡವ, ಮತ್ತು ನೀನು ಕೆಲಸ ಮಾಡಿದ್ದು ಮತ್ತು ಅತ್ತಿಗೆ ಗೊತ್ತಾಗಿ ನೀನು ಯಾಕೆ ಆಕೆ ಕಡೆ ಆ ಕೆಲಸ ಮಾಡಿದೆ, ಯಾಕೆ ನೀನು ಮಾಡೋಕ್ಕಾಗಲ್ಲ ಏನಂತಂದು ಮತ್ತು ನನಗೆ ಇದು ಮಾಡ್ತಾರೆ ಅವರು. ಏನು ಬೇಡವ, ನೀನು ಅವ್ರು ಹೇಳ್ತಾರಲ್ಲ ಏನು ಮಾಡ್ಬೇಕು, ಎಲ್ಲ ನಾನು ಮಾಡ್ಕೊಂಡು ಹೋಗ್ಕೊಂತಾಗ ನಾನು ಅದನ್ನ ಮತ್ತೆ ಯಾಕದೇನು ಹೇಳು, ಎಲ್ಲರಿಗೂ ಮಾಡಾಕಕ್ಕೆ ಇರೋದು ಮತ್ತೆ. ಅಯ್ಯೋ ಇಲ್ಲಕ್ಕ, ನಾನೇನು ಅತ್ತೆ ಇದ್ದಾಗ ಏನು ಮಾಡಲ್ಲ ತಗರಿ. ಅತ್ತೆಯರು ಎಲ್ಲರ ಗುಡಿಗೆ ಅಲ್ಲಿ ಹೋಗಿರ್ತಾರಲ್ಲ ಅವಾಗ ಮಾಡ್ತಾನೆ ಅಂತ. ಅತ್ತೆಯರಿದ್ದಾಗ ಏನು ಮಾಡಲ್ಲ, ನೀವು ಅವ್ರಿಗೆ ಹೇಳೋಕ್ಕೂ ಹೋಗ್ಬೇಡ್ರಿ. ಯಾವಾಬೇ ಹೊಟ್ಟೆಸ್ತದ ನನಗೆ. ಹೊಟ್ಟೆಸ್ತದ ಅಂದ್ರೆ ಏನು ಮಾಡಬೇಕು? ಇಲ್ಲೇನು ಮಾಡೋರಿಲ್ಲಪ್ಪ, ಇದೇನು ಹೋಟ್ಲಲ್ಲ ಹಂಗೆ ಎಲ್ಲ ಸಡನ್ನಾಗಿ ರೆಡಿ ಆಗಕ್ಕೆ. ತಡಿ ಸ್ವಲ್ಪ ಇನ್ನೂ ಅಡುಗೆ ಮಾಡಬೇಕು. ಇನ್ನೊಂದು ಅರ್ಧ ಗಂಟೆ ಆದ್ರೆ ಅಡುಗೆ ಆಕತಿ, ಆಮೇಲೆ ಊಟ ಮಾಡುವಂತಾಗ. ಆದ್ರೆ ನನಗೆ ಈಗ ಹೊಟ್ಟೆಸ್ತತಿ. ಹೊಟ್ಟೆಸ್ತಂದ್ರೆ ಏನು ಮಾಡಲಿ? ಈಗ ಏನೂ ಇಲ್ಲ, ಬೆಳಗ್ಗೆ ಉಪ್ಪಿಟ್ಟಿತ್ತು ತಿನ್ನಂದ್ರೆ ಓದಿ ನಾಟಕ ಮಾಡ್ಕೊಂತ ಬ್ಯಾಡ ಅಂತಂದು ನಾನೇನು ಮಾಡಲಿ? ಅಕ್ಕ ತಡಿ ಅಡುಗೆ ಈಗ ಹೋಗಿ ಮಾಡ್ತೇನೆ. ಒಂದು 5 ರೂಪಾಯಿ ಕೊಡು ನನಗೆ, ಚಿಪ್ಸ್ ಎಲ್ಲ ತಗೊಂಬರ್ತೇನೆ. ಚಿಪ್ಸ್ ಇಲ್ಲ ಏನಿಲ್ಲ, ತಣ್ಣಗಿರ್ತಿಲ್ಲ ನೋಡೀಗ, ಹೊಟ್ಟೆ ಹಸಿಲೆ ಗೊತ್ತಾಕತಿ. ಊಟ ಮಾಡಿ ಬಾರ್ಲ ಅಂತಂದು ಬರೋಂಗಿಲ್ಲ. ಇವತ್ತು ನೋಡಿದ್ರೆ ಹೊಟ್ಟೆ ಹಸತಂತೆ, ಉಪವಾಸ ಇರು ಒಂದಿನ, ಅವಾಗ ಗೊತ್ತಾಕತಿ ನಿನಗೆ. ಯವ್ವ ತನ್ಮಯ್, ಯಾರು ನೀವು? ನಾನು ನಿನಗೆ ಚಿಕ್ಕಮ್ಮ ಆಗ್ಬೇಕು. ಆಂಟಿ ಅಂತನಾರ ಕರಿ, ಚಿಕ್ಕಮ್ಮ ಅಂತನಾರ ಕರಿ. ನಾನು 5 ರೂಪಾಯಿ ಕೊಡ್ತೇನೆ, ಬಾ ಹೋಗಿ ಚಿಪ್ಸ್ ತೊಗೊಂಬರುವಂತೆ. ಆಮೇಲೆ ಊಟ ಮಾಡ್ಬೇಕು ನೋಡು. ಆಮೇಲೆ ಊಟ ಮಾಡ್ತಾನೆ ಅಂದಷ್ಟ ನಾನು ಚಿಪ್ಸ್ ತಗೊಳಕ್ಕೆ ದುಡ್ಡು ಕೊಡ್ತೇನೆ, ಇಲ್ಲಾಂದ್ರೆ ಕೊಡೋಂಗಿಲ್ಲ ಮತ್ತೆ.
ನೀವು ದುಡ್ಡು ಕೊಡ್ತೀರ ಚಿಪ್ಸ್ ತಗೊಳಕ? ಹ್ಞೂ, ಊಟ ಮಾಡ್ತೀನಿ, ನಾನು ನಿಜ ಮಾಡ್ತೀನಿ. ಸರಿ ಬಾ, ಹಂಗಿದ್ರೆ ಕೊಡ್ತಾನೆ. ಮತ್ತೆ ನಾನು ಕೊಟ್ಟಾನೆ ಅಂದು ಯಾರಿಗೂ ಬೇಡೇನು? ಚಿಪ್ಸ್ ತಗೊಂಡು ಅಲ್ಲೇ ಹೊರ ಕುತ್ಕೊಂಡು ತಿಂದು ಆಮೇಲೆ ಒಳಗೆ ಬಾಯೇನು? ಮತ್ತೆ ನಿಮ್ಮ ಮಮ್ಮಿಗೆ ಗೊತ್ತಾದ್ರೆ ಬೈತಾರ. ಇಲ್ಲ ಆಂಟಿ, ನಾನು ಯಾರಿಗೂ ಹೇಳಲ್ಲ. ಜಾಣದನ ನಮ್ಮ ತನ್ಮೈ. ಸರಿ ಬಾ, ಕೊಡ್ತೇನೆ. ಬಾ, ಕೊಡ್ತೇನೆ. ಆಂಟಿ ಎಷ್ಟು ಒಳ್ಳೆಯರಿದ್ದಾರೆ. ಹಾಯ್ ಫ್ರೆಂಡ್ಸ್, ಹೊಸದಾಗಿ ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ಯಾವ ಥರ ವಿಡಿಯೋ ಬೇಕೋ ಆ ಥರ ಕಮೆಂಟ್ನಲ್ಲಿ ಹಾಕಿ, ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್, ಸ್ವಲ್ಪ ದಿನದಿಂದ ಸಬ್ಸ್ಕ್ರೈಬ್ ಆಗೋದು ಕಮ್ಮಿ ಆಗಿದೆ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೀತಕ್ಕ ಯಾಕೆ ಹೊರಗೆ ನಿಂತ್ಬಿಟ್ಟು? ಏನಿಲ್ಲ ಬಿಡಲ್ಲ, ಈಗ ಅಡುಗೆ ಎಲ್ಲ ಮಾಡಿದ್ನ ಹಂಗೆ ಸುಮ್ಮನೆ ಈಗ ಹಂಗೆ ಹೊರಗೆ ಬಂದು ನಿಂತ್ಕೊಂಡೆ. ಯಾಕೆ ಗಿರ್ಜಿ ಆಮೇಲೆ ಗೌರಕ್ಕ ಯಾರು ಬಂದಿಲ್ಲ ಅಂತಂದು ನಿಂತ್ಕೊಂಡೆ. ಅಷ್ಟೊತ್ತಿಗೆ ನೀನು ಬಂದು ನೋಡು. ಏನು ಕೆಲಸ ಎಲ್ಲ ಮುಗಿತೇನು? ಯಾಕೆ ಈ ಕಡೆ ಹೋಗಿದ್ದಿ? ಅಯ್ಯ ಏನಿಲ್ಲ ಬಿಡ, ನಾಳೆ ಸಂಘದ ದುಡ್ಡು ಕೊಟ್ಟೋದೈತಲ್ಲ ಇವ, ಮತ್ತು ಇಲ್ಲೇನು ಇದು ಮಾಡೋದು. ನಮ್ಮ ಇವ್ರು ಹೆಣ್ಮಕ್ಳು ಭಾರಿ ಅದಾರವ. ಏನೋ ಒಂದು ವಾರ ಒಬ್ಬರೇನಾರು ಕಟ್ಬಿಟ್ರೆ ಮುಗೀತು, ಎಲ್ಲ ಬರೀ ಅವ್ರಿಗೆ ತಂದು ಕೊಟ್ಬಿಡ್ತಾರೆ. ಈಗ 3-4 ವಾರ ಆಯ್ತಾ, ಬರೀ ನಾನು ಹೋಗಿ ಕಟ್ಟಿ ಬರೋಕತ್ತೇನೆ. ಎಲ್ಲರೂ ಬಂದು ನನ್ನ ಹತ್ರ ಕೊಡ್ತಾರೆ. ನಾನು ಕೆಲಸ ಬುಕ್ಸಿ ಎಲ್ಲ ನಿಂತು ಬಿಟ್ಟು ಅಲ್ಲಿ ಕ್ಯೂ ಹಚ್ಚಿ ಕಟ್ಟಿ ಬರಬೇಕು. ಅದಕ್ಕೆ ಅವ್ರಿಗೂ ತಲೆ ಕೆಟ್ಟೋಗೈತಿ. ಅದಕ್ಕೆ ಎಲ್ಲರಿಗಿನ್ನ ಮುಂಚೆ ನಾನು ಹೋಗಿ ಶಂಕರವನ ಕಡೆ ಹೋಗಿ ಕೊಟ್ಟು ಬಂದಾನೆ. ಯಾರ ಕಟ್ಟಿ ಅಲ್ಲೇ ಬಿಡಲಿ, ನಾನೇನು ಮಾಡಲಿ? ಅದಕ್ಕೆ ಎಳೆ ಬಂದಾನೆ. ನನ್ನ ಹತ್ರ ಅಂತೂ ಈಗ 3-4 ವಾರ ಕೊಡೋಕೆ ಹೋಗ್ಬೇಡಿ. ನಾನು ಈಗ ದಿನ ನಾನಾ ಕಟ್ಕೊಂತ ಬಂದಾನೆ 3-4 ವಾರ. ನೀವು ಎಲ್ಲ ಕಟ್ಕೊಂತ ಬರ್ರಿ. ನೀವೇನು ಸಂಘದಾಗ ಅದಿರ ಇಲ್ಲ, ಬರೀ ಸಾಲ ತಗೊಂಡು ಕಷ್ಟ ಬರ್ತೀರಲ್ಲ, ನೀವು ಕಟ್ಟು ಹೋಗ್ರಿ, ಅಲ್ಲಿ ಗೊತ್ತಾಗತ್ತೆ ಕ್ಯೂ ಹಚ್ಚಿದ್ರು ಅಂತಂದು ಹೇಳಿ ಬಂದಾನೆ. ಏನು ನಾನು ಅಷ್ಟ ಕಟ್ತೇನೆ ಅಂತಂದು ಹೇಳೇನೇನು? ನಾನೇನು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲವ. ವಾರ ಬರೀ ನಾನು ಕಟ್ಟಿ ಬರ್ತೇನೆ ಅಂದು. ನಿಮ್ಮದು ಎಲ್ಲರದ್ದು ಜವಾಬ್ದಾರಿ ಅದು ಕಟ್ಟೋದು. ಹಂಗೆ ನೋಡಿದ್ರೆ ವಾರ ಒಬ್ಬೊಬ್ರು ಕೊಡ್ಬೇಕು. ನಾನೇನೋ ಹೋಗ್ಲಿ ಬಿಡು, ಕಟ್ತಾರೆ ಮುಂದಿನ ವಾರ ಅನ್ಕೊಂತ ಬಂದಂಗಲ್ಲ. 3-4 ವಾರ ನಾನು ಕಟ್ಟೇನಿ. ಈಗ ನೀವೇ ಕಟ್ಟಿ ಬರ್ರಿ ಅಂತಂದು ಹೇಳಿನ ಬಂದೇನಿ. ಕುತ್ಕೊಳ್ಳ, ಚಹಾ ಮಾಡ್ಕೊಂಬರ್ತಾನೆ. ಬೇಡ ಸೀತಕ್ಕ, ಈಗ ಶಂಕರ ಮನೆಗೆ ಹೋಗಿದ್ನಲ್ಲ, ಯಾಕೆನ ಮಾಡಿದ್ಲು ಬೇಡ ಅನ್ನಂಗಲ್ಲ, ಕುಡಿದು ಹಂಗೆ ಈ ಕಡೆ ಬಂದು ನೋಡು. ಕುತ್ಕೊಂತಾನೆ, ಕೆಲಸ ಏನಿಲ್ಲ, ಎಲ್ಲ ಮುಗ್ದೈತಿ. ಕುತ್ಕೊಂಡಾಗ ಮಾತಾಡಂತಾಗ ಚಹಾ ಏನು ಬೇಡ. ಹಂಗಂದ್ರೆ ಮಗಳ ಮದ್ವೆ ಯಾವಾಗ ಸೀತಕ್ಕ? ಮಾಡ್ತೀರಾ ಏನು ಲೇಟ? ಏನೋ ನೋಡ್ಬೇಕವ. ನಾವು ಅಂದವಿ, ಅವರು ಏನೋ ಕೆಡಿಸ್ತೇವೆ, ಮುಹೂರ್ತ ಯಾವಾಗೈತೆ ಅಂದ್ರಲ್ಲ, ಕೇಳಿಸ್ತಾರ ಅಂತ ಸುಮ್ಮನಾಗ್ಯಾವ. ಯಾಕೆ ಅವರು ಏನೂ ಫೋನ್ ಮಾಡಿಲ್ಲ. ಏನೋ ಮುಹೂರ್ತ ಹತ್ರದ್ದು ಮುಹೂರ್ತ ಯಾವ ಅದಾವ ಇಲ್ಲ ಗೊತ್ತಿಲ್ಲ. ನೋಡ್ಬೇಕು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ. ಯಾಕಂದ್ರೆ ಬೇರೆ ಊರಲ್ಲ, ದೂರ ಊರಲ್ಲ ಏನಲ್ಲ, ಎಲ್ಲ ಗೊತ್ತಿರೋದಲ್ಲ, ಎಲ್ಲ ಇದೇ ಊರರ. ಅದಕ್ಕೆ ಎಕ್ಸಾಮ್ ಬೇಕಾದ್ರೆ ಏನು ಇಲ್ಲಿರೋದ ಅವ್ರ ಮನೆಗಿದ್ದು ಬರೀತಾಳೆ ಅಷ್ಟೇ. ನಾವೇನು ಯಾವಾಗ ಹೇಳ್ತಾರೆ ಅವಾಗ ಸರಿ ಅಂದೇವ್ ನೋಡು. ಗೌರಕ್ಕ ಬಂದವಳಲ್ಲಿ. ಬಾರ ಗೌರಕ್ಕ, ಕೂತ್ಕೋ ಬಾ. ಗೌರಕ್ಕ, ಕೆಲಸ ಎಲ್ಲ ಮುಗಿತೇನು? ನಿನ್ನ ಮಗಳು ಫೋನ್ ಮಾಡಿದ್ಲ, ಏನೆಲ್ಲ ಅಲ್ಲಿ ಹೊಂದಾಣಿಕೆ ಆಗೈತೆ ಅಂತೇನು? ಹ್ಞೂ, ಬೆಳಗ್ಗೆ ಮಾಡಿದ್ಲು, ಆಗ ಮಾತಾಡಿದ್ಲು. ಎಲ್ಲ ಹೊಂದಾಣಿಕೆ ಆಗೈತೆ ಅಂತ ನೋಡು. ನಂದು ಕೆಲಸ ಎಲ್ಲ ಆತ. ಯಾಕಂದ್ರೆ ನನಗೂ ಭಾಳ ಬೇಜಾರದಂಗತ್ತ. ಒಳಗೆ ಹೋದ್ರು ಬರೀ ಹಾಕಿದ್ರೆ ನೆನಪಾಕತ್ಬಿಡ. ರೂಮ್ನಾಗ ಓದ್ಕೊಂತ ಬರ್ಕೊಂತ ಕುಂತಿರ್ತಾಳೆ. ಒಂದು ಬುಕ್ಕು ಪೆನ್ ಎಲ್ಲ ಬಿದ್ದಿರೋದು ನೋಡಿದ್ರು ಬರೀ ಹಾಕಿದ್ರೆ ನೆನಪದಂಗಕತಿ. ಹಾಲ್ನಾಗ ಟಿ ವಿ ನೋಡ್ಕೊಂತ ಕುಂತಿರ್ತಿದ್ಲಲ್ಲ, ಚೇರ್ ನೋಡಿದ್ರೆ ಯಾವಾಗಲೂ ಕುಂತಿರ್ತಿದ್ಲ. ಬರೀ ಒಟ್ಟು ಒಳಗೆಲ್ಲ ಹೋದ್ರೂ ಬರೀ ಅವಳದ ನೆನಪದಂಗಕತ್ ನೋಡು. ಮತ್ತು ಹಂಗೆ ಸ್ವಲ್ಪ ದಿನ ಹಾಕತ್ತವ. ಏನು 1 ವರ್ಷ 2 ವರ್ಷ ನೋಡಿರ್ತೀಯ, ಹುಟ್ಟಿದಾಗಿಂದ ನೋಡಿರ್ತೀಯಲ್ಲ. ಎಲ್ಲ ಸರಿ ಹೋಗೋತಾಗ. ಆಮೇಲೆ ಸೀತಕ್ಕ, ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ? ಏನು ಖುಷಿ ವಿಷಯನ? ಅಲ್ಲ ಗೊರಕ್ಕ, ಇನ್ನು ಮೊನ್ನೆನ ಮದುವೆ ಆಗಿ ಹೋಗ್ಯಾರ, ನಿನ್ನೇನು ಅಲ್ಲ ಖುಷಿ ವಿಷಯ ಅಂತೀಯಲ್ಲ? ಅಯ್ಯೋ ಗಿರ್ಜಿ, ಏನ್ಲಿ ಬರೀ ಖುಷಿ ವಿಷಯ ಅಂತಂದ್ರೆ ಏನು ಬರೀ ಅದೇ ಇರ್ತೈತೇನು? ಹೋಗ ಅಂತ ಅಲ್ಲೆಲ್ಲ ಅದು ಹೆಂಗೆ ಯೋಚನೆ ಮಾಡ್ತಿಲ್ಲ? ಹೋಗ, ಏನವ ಗಿರ್ಜಿ ನೀನು? ಗಿರ್ಜಿ ಸ್ವಲ್ಪ ಸುಮ್ಮನಿರೋಕೆ ಏನು ಹೇಳ್ತಾಳ ಕೇಳು. ಮುಂದೆ ನಡುವೆ ಮಾತಾಡ್ಬಿಡ್ತೀಯಲ್ಲ. ಸೀತಕ್ಕ, ಏನು ಗೊತ್ತಾ, ನಮ್ಮ ಅಳಿಯ ನಮ್ಮ ಹತ್ರ ಒಂದೀಟು ಬಾಯ್ ಬಿಟ್ಟಿಲ್ಲ. ಹಿಂಗೆ ಮನೆ ತಗೊಂಡನೆ ಹಂಗೆ ಅಂತಂದು. ಅದು ಇವಾಗ ನೋಡಿದ್ರೆ ಮನೆ ತಗೊಂಡಾರಂತೆ. ಅಂದ್ರೆ ಹುಡುಗ ಮೊದಲಿಂದನೂ ಎದಕ್ಕೂ ಖರ್ಚು ಮಾಡಿಲ್ಲ ಅಂತೆ ಸ್ವಂತಕ್ಕಂದು. ಮುಂದೆ ಹಿಂಗೆ ಎದಕ್ಕಾರ ದೊಡ್ಡದಾಗಿ ಏನಾರ ಮಾಡ್ಕೊಂಡ್ರಾತು ಅಂತಂದು
ಅವನಿಗೆ ಗೌರ್ಮೆಂಟ್ ಕೆಲಸ ಸೇರಿದ್ನಲ್ಲ ಆವಾಗಿಂದನೇ ಎಲ್ಲ ಬ್ಯಾಗ್ನಾಗ ಕೂಡಿಸಿಟ್ಕೊಂತ ಬಂದು ಈಗೊಂದು ಮನೆ ತಗೊಂಡಾರಂತ. ಅದು ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳೇ ಇಲ್ಲ ನೋಡು. ಮೊನ್ನೆ ಮನೆಗೆ ಹೋದಾಗ ಅಂತೆ ಗೊತ್ತಾಗಿರೋದು. ಅದು ಎಂಥ ಮನೆಯನ್ನು ಒಂದು 4-5 ರೂಮ್ ಅದಾವಂತ. ನಮ್ಮ ಮನೆ ಐತಲ್ಲ ಅಷ್ಟು ಒಂದು 7-8 ಮನೆ ಸೇರಿಸಿದ್ರೆ ಅಷ್ಟು ಮನೆ ಹಾಕೋತಂತ ನೋಡು. ಎಷ್ಟು ಲಕ್ಷ ಬೀಳ್ತತೋ ಏನಪ್ಪ ದೇವ್ರಿಗೆ ಗೊತ್ತು. ಅಂಥ ದೊಡ್ಡ ಮನೆ ಒಳಗದಂತ ನೋಡಿ ನನ್ನ ಮಗಳು. ಆಕಿನೇ ಹೇಳಾಕತ್ತಿದ್ಲು, ಯವ್ವ ಎಂಥ ದೊಡ್ಡ ಮನೆ ಐತಿ, ನನಗೆ ನೋಡಿ ಆಶ್ಚರ್ಯ ಆಗ್ಬಿಡ್ತು ಅಂತಂದು ಅನ್ನಕತ್ತಿದ್ಲಕ್ಕ. ನಮ್ಮ ಗೌರಕ್ಕನ ಅದೃಷ್ಟ ಬಿಡ. ಹೌದೇನ ಅಷ್ಟು ದೊಡ್ಡ ಮನೆ ಅಂತ? ಯವ್ವ ನಾವು ಇಷ್ಟು ಮನೆ ಇಟ್ಕೊಂಡ ಇದಾ ದೊಡ್ಡ ಮನೆ ಅನ್ಕೊತೀವಿ. ಅಂಥದ್ರಾಗ ನಿನ್ನ ಮಗಳು ಅಂಥ ದೊಡ್ಡ ಮನೆ ಒಳಗದಾಳ. ಪುಣ್ಯನ ಮಾಡ್ಯಾಳ ಬಿಡವ ಅಂಥ ಒಳ್ಳೆ ಹುಡುಗನ ಪಡೆಯೋಕೆ. ಅದು ನೋಡು, ಯಾರನ್ನ ಆದ್ರೆ ತಮ್ಮ ದೊಡ್ಡ ಮನೆ ಇದ್ರೆ ಆಸ್ತಿದ್ರೆ ಎಲ್ಲ ಹೇಳ್ಕೊಂಡು ಕೊಚ್ಕೊಳ್ಳೋದೇ ಜಾಸ್ತಿ. ನಮ್ದು ಅಷ್ಟೈತಿ ಇಷ್ಟೈತಿ, ಅಂಥ ದೊಡ್ಡ ಮನೆ ಐತಿ ಇಂಥ ದೊಡ್ಡ ಮನೆ ಐತಿ ಅಂದು. ಅಂಥದ್ರಾಗ ಹುಡುಗ ನೋಡ ಅಂಥ ದೊಡ್ಡ ಮನೆ ಏನು ಅದು ಕರ್ಮನೆನ ಅನ್ಬೇಕು. ಇನ್ನೇನು ಮತ್ತೆ 4-5 ರೂಮು ಅಷ್ಟು ಅದಾವಂತಂದ್ರೆ ಯಪ್ಪ ಒಳ್ಳೆ ಹುಡುಗದ ಅನ್ಬಿಡ. ನನಗೂ ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ಲಲ್ಲ, ಅವಾಗ ಹೇಳಿದ್ಲು ಏನು ಅಂದ್ರೆ ಕಿರಾಣಿ ಸಾಮಾನು ಅವು ಇವು ಏನು ಇದ್ದಿಲ್ಲ ಅಂತೆ. ಅದಕ್ಕೆ ಟಿಫನ್ ತರೋಕ್ಕೇನ ಪಾರ್ಸೆಲ್ ತರ್ತೇನೆ ಅಂತ ಹೋಗಿದ್ದಂತೆ. ಅವಾಗ ಫೋನ್ ಮಾಡಿದ್ಲು. ಎಲ್ಲ ತಂದ್ರಾತು ಅಂತ ನಂದಂತೆ. ಡ್ಯೂಟಿಗೂ ಇನ್ನೊಂದು 4 ದಿನ ಬಿಟ್ಟು ಹೋಗ್ಕೊನಿ, ಮತ್ತು ನಿನಗೂ ಪಾಪ ಎಲ್ಲ ಅಡ್ಜಸ್ಟ್ ಆಗ್ಬೇಕಲ್ಲ. ನಿನಗೂ ಒಂಥರ ಎದ್ರಿಕದಂಗೆ ಆಗ್ತಿರ್ತೈತಿ. ಹೊಸ ಜಾಗ, ಹೊಸ ಮನೆ, ಹೊಸ ಜನರು. ನಿನಗೂ ಸ್ವಲ್ಪ ಅವರು ಇವರು ಮಾತಾಡ್ಸ್ಕೊಂತ ಇರು. ಅಷ್ಟೊತ್ತಿಗೆ ನಿನಗೂ ಅಡ್ಜಸ್ಟ್ ಆಗೈತಿ. ನಾನು ಆಮೇಲೆ ಡ್ಯೂಟಿಗೆ ಹೋಗ್ಕೊನಿ ಅಂತಾನಂತೆ. ನೋಡ ಇಷ್ಟು ಸಾಕಲ್ಲ. ಇಷ್ಟು ಅರ್ಥ ಮಾಡ್ಕೊಳೋ ಗುಣ ಇದ್ರೆ ಇನ್ನೇನು ಬೇಕು ಹೇಳು. ನೋಡು, ಒಬ್ಬೊಬ್ರಿಗೆ ಅದು ಹೆಂಗಿರ್ತದೆ ಅಂದ್ರೆ, ಒಬ್ಬೊಬ್ರಿಗೆ ಶ್ರೀಮಂತಿಕೆ ಇರ್ತೈತಿ, ಅದು ಒಳ್ಳೆ ಗುಣ ಇರಲ್ಲ, ಪ್ರೀತಿ ತೋರಿಸೋದು ಗೊತ್ತಿರಲ್ಲ. ಅಂತದ್ರಾಗ ನಿನ್ನ ಮಗಳಿಗೆ ನೀನು ಆಸೆ ಪಟ್ಟಿಲ್ಲ, ನಿನ್ನ ಮಗಳು ಶ್ರೀಮಂತಿಕೆಗೆ ಆಸೆ ಪಟ್ಟಿಲ್ಲ. ಬರೀ ಒಳ್ಳೆ ಗುಣ ಇದ್ರೆ ಸಾಕು, ನನ್ನ ಮಗಳ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು ಅನ್ನೋದು ಆಸೆ ಪಟ್ಟು. ಅಂಥದ್ರಾಗ ಆ ದೇವರು ಪ್ರೀತಿನೂ ಕೊಟ್ಟಾನ, ಆಮೇಲೆ ಅವಳಿಗೆ ಏನು ಬೇಕೋ ಅದನ್ನ ಶ್ರೀಮಂತಿಕೆನೂ ಕೊಟ್ಟಾನ. ಚೆನ್ನಾಗಿರ್ಲಿ ಬಿಡವ, ನಿನ್ನ ಮಗಳು ಖುಷಿಯಾಗಿರಲಿ. ಗೌರಕ್ಕ ಸುಮ್ಮನೆ ನೀವು ಅಣ್ಣಾರು ಹೋಗಿ ಅವ್ರ ಜೊತೆಗೆ ಇದ್ಬಿಡ್ರಿ. ಹೆಂಗಿದ್ರು ಅವರು ಅಪ್ಪ ಅಮ್ಮ ಯಾರೂ ಇಲ್ಲ ಅಂತಾರೆ, ಇರೋದೇ ಇಬ್ರು ಅಂತಾರೆ. ಅಂಥ ದೊಡ್ಡ ಮನೆಯೊಳಗಿದ್ರೆ ಏನಿರ್ತಾರೆ, ನಿಮಗೂ ಮಗಳ ಜೊತೆಗೆ ಇದ್ದಂಗೆ ಆಕತಿ. ನೀವು ಯಾಕೆ ಹೋಗಿ ಅಲ್ಲೇ ಇರಬಾರ್ದು? ಗಿಜ್ಜಿ ಅದು ಹೆಂಗೆ ಆಕತ್ತಲ್ಲ, ಅದೇನು ಅಂತಾರಲ್ಲ, ಅದೇನೋ ಗಂಜಿ ಕುಡಿದ್ರು ನಮ್ಮನೆ ನಾವಿರೋದು ಚೆನ್ನಾಗಿ ಬಿಡವ. ಹಂಗೆಲ್ಲ ಇರಬಾರ್ದು. ಏನೋ ಹೋಗ್ಬೇಕು ಬರಬೇಕು, ಒಂದು ವಾರ 15 ದಿನ ಇರಬೇಕು ಬರಬೇಕು, ಅಷ್ಟೇ ಇರ್ಬೇಕವ. ಅಲ್ಲೇ ಹಳೆಯ ಮನೆಯಾಗ ಉಳ್ಕೊಳೋದು ಅದೆಲ್ಲ ಸರಿ ಬರೋಂಗಿಲ್ಲ. ಏನೋ ಮಾತಿಗೆ ಚಂದ ಹೋಗಿ ಉಳ್ಕೊಂಡ್ರೆ ಎಲ್ಲ ಚೆನ್ನಾಗಿರ್ತೈತಿ ಅಂತಂದು. ಹಂಗಿದ್ರೆ ಪ್ರೀತಿ ಉಳಿಯಂಗಿಲ್ಲ ಬಿಡ. ಏನಾರ ದೂರ ಇದ್ರನ ಪ್ರೀತಿ. ನೀನು ಹೇಳೋದು ಸರಿ ನೋಡು ಯವ್ವ. ನಾನಂತರ ಹಂಗೆ ಮಾಡೋಂಗಿಲ್ಲವ. ನನ್ನ ಮಗಗಂತರೂ ಶ್ರೀಮಂತಿರೋ ಹುಡುಗಿನ ತಂದು ಮದುವೆ ಮಾಡ್ತೇನೆ. ಅವನೇನ್ರ ಹೋಗಿ ಅದ ಮನೆ ಒಳಗಿದ್ರೆ ಪರವಾಗಿಲ್ಲ, ಮನೆ ಹಳಿ ಆದರೂ ಪರವಾಗಿಲ್ಲ. ನಾನು ಹೋಗಿ ಅಲ್ಲೇ ಇದ್ಬಿಡ್ತಾನೆ ನೋಡಿ ಆರಾಮಾಗಿ ಅವನ ಜೊತೆಗೆ. ನಮ್ಮ ಮಗನೂ ನೋಡ್ದಂಗೆ ಆಕತಿ, ನನ್ನ ಸೊಸೆ ಜೊತೆಗೆ ಇದ್ದಂಗೆ ಆಕತಿ. ಗಿರ್ಜಿ ಒಳ್ಳೆ ಐಡಿಯಾನ ಮಾಡಿಬಿಡವ ನೀನು. ಮಗನ ಮಕ್ಕದಾಗಿನ ಮೀಸೆ ಸತಿಗೂ ಬೆಳೆದಿಲ್ಲ. ಅಂಥದ್ರಾಗ ಅಲ್ಲ ಹುಡುಗಿ ಉಳ್ಕೊ ಪ್ಲಾನ್, ಅದು ಶ್ರೀಮಂತರ ಹುಡುಗಿ, ಮತ್ತು ಮನೆ ಹಳೆಯಾದ್ರೂ ಪರವಾಗಿಲ್ಲ, ನಾನು ಹೋಗಿ ಅವನ ಜೊತೆಗಿರ್ತಾನೆ ಅಂತೆ. ಇಂತಿಂಥ ಯೋಚನೆಗಳೆಲ್ಲ ನಿನ್ನಂಥ ತೆರೆಯೊಳಗೆ ಬರೋಕ್ಕೆ ಮಾತ್ರ ಸಾಧ್ಯ ನೋಡಲಿ.